ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಬಂಗಾಳ ಚುನಾವಣೆಯ ನಂತರ ಒಂದು ದೊಡ್ಡ ಆಘಾತಕಾರಿ ಬೆಳವಣಿಗೆ ನಡೆದಿದೆ. ಸ್ವಲ್ಪದರಲ್ಲೇ ಪ್ರಧಾನಿ ಮೋದಿ ಅವರು ಬಚಾವಾಗ್ತಾರೆ. ಇನ್ನೂ ಆತಂಕದ ವಿಷಯ ಏನಂದ್ರೆ, ಮೋದಿಜಿಯನ್ನ ಪ್ರಯತ್ನ ನಡೆದಿತ್ತು, ಅದು ಕೂಡ ನಮ್ಮದೇ ಬೆಂಗಳೂರಿನಲ್ಲಿ ಅನ್ನೋದು. ಸ್ವಲ್ಪ ಆಚೆ ಈಚೆ ಆಗಿದ್ರೂ ಕೂಡ ಸ್ಫೋಟ ಸಂಭವಿಸ್ತಾ ಇತ್ತು. ಮೋದಿಜಿಯ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ಒಂದು ಫೋನ್ ಕಾಲ್, ಸ್ಫೋಟದ ಸಂಚು. ಮೋದಿಜಿ ಬೆಂಗಳೂರಿನಲ್ಲಿ ಬಚಾವಾಗಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವದಲ್ಲಿಯೇ ಜನಪ್ರಿಯ ನಾಯಕ. ಆ ಜನಪ್ರಿಯತೆಯ ಜೊತೆಗೆ ಅಷ್ಟೇ ಜೀವ ಬೆದರಿಕೆಗಳು, ಕೊಲ್ಲುವ ಸಂಚುಗಳು ಕೂಡ ನಡೀತಾನೆ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಯಾದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಭೇಟಿ ನೀಡಿದಾಗ ಅವರ ಭದ್ರತೆಯಲ್ಲಿ ಅತ್ಯಂತ ದೊಡ್ಡ ಲೋಪ ಒಂದು ಸಂಭವಿಸುತ್ತೆ. ಇಡೀ ದೇಶ ಇದನ್ನು ಕೇಳಿ ಈಗ ಬೆಚ್ಚಿ ಬಿದ್ದಿದೆ. ಅಷ್ಟಕ್ಕೂ ಪ್ರಧಾನಿ ಮೋದಿಯವರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ಯಾರು? ಈ ಭದ್ರತಾ ಲೋಪದ ಹಿಂದೆ ಯಾವುದಾದ್ರೂ ದೊಡ್ಡ ಮಟ್ಟದ ಪಿತೂರಿ ಅಡಗಿದೆಯಾ? ಇದೆಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ, ಈ ಇಡೀ ಘಟನೆ ಒಂದು ಬೆದರಿಕೆಯ ಕರೆಯಿಂದ ಶುರುವಾಗುತ್ತೆ. ಮೇ 10ನೇ ತಾರೀಕು ಬೆಳಿಗ್ಗೆ ಒಬ್ಬ ಅನಾಮಧೇಯ ವ್ಯಕ್ತಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಫೋನನ್ನು ಮಾಡ್ತಾನೆ. ಕರೆ ಮಾಡಿದಂತಹ ಅನಾಮಿಕ ವ್ಯಕ್ತಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬೆಂಗಳೂರಿನ HAL ವಿಮಾನ ನಿಲ್ದಾಣ ಮತ್ತು ಆರ್ಟ್ ಆಫ್ ಲಿವಿಂಗ್ ಕೇಂದ್ರದ ಬಳಿ ಸ್ಫೋಟಗಳು ಸಂಭವಿಸಬಹುದು ಅಂತ ಬೆದರಿಕೆಯನ್ನು ಹಾಕ್ತಾನೆ. ಇದನ್ನು ಕೇಳಿದ ಕೂಡಲೇ ಪೊಲೀಸರ ಕೈ ನಡುಗು ಹೋಗಿತ್ತು. ಕೂಡಲೇ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಕೂಡ ಆಗ್ತಾರೆ. ಕರೆ ಮಾಡಿದ ವ್ಯಕ್ತಿ ತಿಳಿಸಿದ ಸ್ಥಳಗಳಲ್ಲಿ ತಪಾಸಣೆಯೂ ನಡೆಯುತ್ತೆ. ಆದರೆ HAL ವಿಮಾನ ನಿಲ್ದಾಣದ ಬಳಿ ತಪಾಸಣೆ ನಡೆಸಿದಾಗ ಅಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗೋದಿಲ್ಲ. ಆದರೆ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದ ಪೊಲೀಸರ ಅನುಮಾನ ಜೊತೆಗೆ ಇನ್ನಷ್ಟು ಆತಂಕ ಕೂಡ ಹೆಚ್ಚಾಗುತ್ತೆ. ಎಲ್ಲ ಕಡೆಗಳಲ್ಲೂ ಹುಡುಕಾಟ ಶುರುವಾಗುತ್ತೆ. ಕೊನೆಗೂ ಆ ಅನಾಮಿಕ ಹೇಳ್ದಂಗೆನೆ ಕನಕಪುರ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿಬಿಟ್ಟಿದ್ವು. ಅಂದ್ರೆ ಮೋದಿಜಿ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದು ಗೊತ್ತಿದ್ದೆ ಒಂದು ದೊಡ್ಡ ಅನಾಹುತಕ್ಕೆ ಸಂಚು ರೆಡಿಯಾಗಿತ್ತು. ವೀಕ್ಷಕರೇ, ಪ್ರಾರಂಭದಲ್ಲಿ ಕಗ್ಲಿಪುರದ ಬಳಿ ಸಿಕ್ಕಿದ್ದು ಕೇವಲ ಜಿಲೆಟಿನ್ ಕಡ್ಡಿ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಸಿಕ್ಕಿದ್ದು ಕೇವಲ ಜಿಲೆಟಿನ್ ಕಡ್ಡಿ ಮಾತ್ರ ಅಲ್ಲ, ಅಲ್ಲಿ ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆದಿದ್ವು ಅಂತ. ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ನಲ್ಲಿ ಟೈಮರ್ ಅಂಡ್ ಡೇಟ್ ಫಿಕ್ಸ್ ಮಾಡೋಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಡೆಟೋನೇಟರ್ನ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಬ್ಲಾಸ್ಟ್ ಪಕ್ಕ ಆಗ್ತಿತ್ತು. ಸೊ ಇದು ಹುಸಿ ಬಾಂಬ್ ಕರೆ ಅಲ್ಲ, ಪಕ್ಕಾ ಪ್ಲಾನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಪೊಲೀಸರು ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಶಂಕಿತ ವ್ಯಕ್ತಿಯನ್ನು ಬೆನ್ನಟ್ಟೋದಕ್ಕೆ ಶುರು ಮಾಡ್ಕೊಳ್ತಾರೆ. ಫೈನಲಿ ಬೆಂಗಳೂರಿನ ಕೋರಮಂಗಲದ ಪ್ರದೇಶದ ಒಂದು ಮನೆಯಲ್ಲಿ ಆತನನ್ನು ಹಿಡಿದು ಅರೆಸ್ಟ್ ಕೂಡ ಮಾಡ್ತಾರೆ. ಬಂಧಿತ ವ್ಯಕ್ತಿಯ ವಿಚಾರಣೆ ಸಮಯದಲ್ಲಿ ಕೆಲವು ಆಘಾತಕಾರಿ ಸಂಗತಿಗಳೀಗ ಹೊರಗೆ ಬಂದಿದೆ. ತನಿಖಾಧಿಕಾರಿಗಳ ಪ್ರಕಾರ ಆ ವ್ಯಕ್ತಿ ಹಿಂದೆ ಕೂಡ ಬೆಂಗಳೂರಿನಲ್ಲಿ VIP ಭೇಟಿಯ ಸಂದರ್ಭದಲ್ಲಿ ಇಂತಹದ್ದೇ ಬೆದರಿಕೆ ಕರೆಗಳನ್ನು ಹಾಕಿದ್ನಂತೆ. ಹಿಂದಿನ ಪ್ರಕರಣದಲ್ಲೂ ಕೂಡ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಆತನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನೋ ಕಾರಣಕ್ಕೆ ಆತನಿಗೆ ಕೇವಲ ಎಚ್ಚರಿಕೆಯನ್ನು ನೀಡಿ ಬಿಟ್ಕೊಡ್ಲಾಗಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ ಮತ್ತು ಗಂಭೀರ ಆಗಿದೆ ಕೂಡ. ಯಾಕಂದ್ರೆ ಈ ಬಾರಿ ಕೇವಲ ಬೆದರಿಕೆ ಕರೆ ಮಾತ್ರ ಬಂದಿಲ್ಲ ವೀಕ್ಷಕರೇ, ಬದಲಾಗಿ ನಿಜವಾದ ಸ್ಫೋಟಕ ಸಾಮಗ್ರಿಗಳು ಪ್ರಧಾನಿಗಳು ಸಂಚರಿಸುವಂತಹ ಹಾದಿಯಲ್ಲೇ ಪತ್ತೆಯಾಗಿದೆ. ಅಲ್ಲದೆ ಪ್ರಧಾನಿ ಮೋದಿ ಅವರು ಸಂಚರಿಸಬೇಕಿದ್ದ ಮಾರ್ಗದಲ್ಲಿ ಸ್ಫೋಟಕಗಳನ್ನು ಇರಿಸಿರೋದು ಇಡೀ ವ್ಯವಸ್ಥೆಯನ್ನು ಅಲುಗಾಡೋ ಹಾಗೆ ಮಾಡಿದೆ. ಇವತ್ತು
ಇದೆಲ್ಲ ನಡೆದಿರೋದು ಬೆಂಗಳೂರಿನ ಹೊರವಲಯದ ಕನಕಪುರ ರಸ್ತೆಯಲ್ಲಿ ಅನ್ನೋದು ಇನ್ನೂ ಆಘಾತಕಾರಿ ವಿಷಯ. ನಮ್ಮ ಕರ್ನಾಟಕದಲ್ಲೇ ಇಂತಹ ಸಂಚುಗಳು, ಇಂತಹ ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆಯಾ? ಅದು ಕೂಡ ಪ್ರಧಾನಿ ಮೋದಿಯವರನ್ನೇ ಹತ್ಯೆ ಮಾಡುವಂಥದ್ದು. ಪ್ರಧಾನಿ ಮೋದಿಯವರು ಆರ್ಟ್ ಆಫ್ ಲಿವಿಂಗ್ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಇದೇ ರಸ್ತೆಯ ಮೂಲಕ ಹಾದೋಗ್ಬೇಕಾಗಿತ್ತು. ಬಟ್ ದೇವರ ಕೃಪೆ, ಯಾವುದೇ ಅನಾಹುತ ಸಂಭವಿಸಲಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ಆತ ಈ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಯಾಕಿಟ್ಟಿದ್ದ? ಹಾಗಾದ್ರೆ ಆತನ ಉದ್ದೇಶ ಏನಾಗಿತ್ತು? ಪ್ರಧಾನಿ ಮೋದಿಯವರ ವಿರುದ್ಧ ಆತ ಸಂಚು ರೂಪಿಸಿದ್ನ, ಅಥವಾ ಆತನ ಹಿಂದೆ ಯಾವುದಾದ್ರೂ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆಯಾ? ನೋಡಿ, ಇಲ್ಲಿ ಮೋದಿಜಿ ಟಾರ್ಗೆಟ್ ಅಲ್ಲ ಅಂತಾಗಿದ್ರೆ ಎಲ್ಲ ಜಾಗವನ್ನ ಬಿಟ್ಟು ಆರ್ಟ್ ಆಫ್ ಲಿವಿಂಗ್ ಬಳಿಯೇ ಯಾಕಿದನ್ನ ಇಡ್ಲಾಗಿತ್ತು? ಅದು ಕೂಡ ಮೋದಿಜಿ ಬರುವ ದಿನವೇ, ಮೋದಿಜಿಯ ಕಾರ್ಯಕ್ರಮ ಇರುವ ದಿನವೇ. ಪೊಲೀಸ್ ಮೂಲಗಳ ಪ್ರಕಾರ ಈ ಜಿಲೆಟಿನ್ ಕಡ್ಡಿಗಳನ್ನು ಒಂದು ಸೇತುವೆಯ ಸಮೀಪ ಇರುವಂತಹ ಕಾಂಪೌಂಡ್ ಗೋಡೆಯ ಬಳಿ ಎಸೆಯಲಾಗಿತ್ತಂತೆ. ಈ ಸ್ಫೋಟಕಗಳು ಯಾವಾಗ ಪತ್ತೆ ಆಗುತ್ತೋ ಕೂಡಲೇ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಏನಿದೆ ಅದು ಸ್ಥಳಕ್ಕೆ ಹೋಗುತ್ತೆ. ಆರಂಭಿಕ ತನಿಖೆಯಲ್ಲಿ ಒಂದು ಮುಖ್ಯವಾದ ವಿಷಯ ಸ್ಪಷ್ಟ ಆಗಿದೆ. ಏನಪ್ಪಾ ಅಂದ್ರೆ, ಪ್ರಧಾನಿ ಮೋದಿಯವರ ಬೆಂಗಾವಲು ಪಡೆ ಆ ರಸ್ತೆಯಲ್ಲಿ ಹಾದು ಹೋಗುವ ಮುನ್ನವೇ ಈ ಸ್ಫೋಟಕಗಳನ್ನು ಪತ್ತೆ ಹಚ್ಚಲಾಗಿತ್ತು. ಸೊ ಇದರಿಂದ ಸಂಭವಿಸಬಹುದಾಗಿದ್ದಂತಹ ಒಂದು ದೊಡ್ಡ ಅಪಾಯ ಅಥವಾ ಅನಾಹುತ ತಪ್ಪು ಹೋಗ್ಬಿಡ್ತು. ಸದ್ಯ ಡಿಸಿಪಿ ಹಂತದ ಹಿರಿಯ ಪೊಲೀಸ್ ಅಧಿಕಾರಿಗಳು ಶಂಕಿತ ವ್ಯಕ್ತಿ ಮತ್ತು ಆತನ ಪೋಷಕರನ್ನ ಸತತವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ತನಿಖೆಯ ಮುಖ್ಯ ಉದ್ದೇಶ ಏನು? ಆ ವ್ಯಕ್ತಿಗೆ ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಸಿಕ್ವು? ಜೊತೆಗೆ ಅವುಗಳನ್ನ ಅಲ್ಲಿ ಇರಿಸುವ ಹಿಂದೆ ಆತನ ನಿಜವಾದ ಉದ್ದೇಶ ಏನು? ಎಲ್ಲವನ್ನ ಪತ್ತೆ ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಪೊಲೀಸರು ಇದರ ಹಿಂದೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವಿರೋಧಿಗಳ ಕೈವಾಡ ಇರಬಹುದಾ? ಅವರೇ ಏನಾದ್ರು ಸಂಚು ರೂಪಿಸಿರಬಹುದಾ? ಈ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡುವ ಪ್ರಯತ್ನ ನಡೆದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಸ್ಟೇಟ್ ಬಿಜೆಪಿ ಕಚೇರಿಯ ಮೇಲೆ ಭಯೋತ್ಪಾದಕ ದಾಳಿ ನಡೆಸಬಹುದು ಅನ್ನೋ ಸುದ್ದಿಯೂ ಕೇಳಿಬಂದಿದೆ. ದೆಹಲಿಯ ಬಿಜೆಪಿ ಕಚೇರಿ ಮತ್ತು ಅದರ ಸುತ್ತಮುತ್ತಲಿನ ಸರ್ಕಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಈ ಸುದ್ದಿ ಬಂದ ತಕ್ಷಣ ಭದ್ರತಾ ಏಜೆನ್ಸಿಗಳು ತುಂಬ ಅಲರ್ಟ್ ಆಗಿದ್ದು ಬಿಜೆಪಿ ಕಚೇರಿಯ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರನ್ನ ಸತತವಾಗಿ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದು ಈಗ ಹುಟ್ಕೊಂಡಿರುವಂತಹ ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು. ದೇಶದಾದ್ಯಂತ ಬಿಜೆಪಿ ಜಯಗಳಿಸ್ತಾ ಇದೆ, ವಿರೋಧ ಪಕ್ಷಗಳು ಸೋಲ್ತಾ ಇದೆ. ಇದರಿಂದ ಏನಾದರೂ ಮೂಲಭೂತವಾದಿಗಳಲ್ಲಿ ಹತಾಶೆ ಮೂಡಿದೆಯಾ? ಈ ಹತಾಶೆಯೇ ಪ್ರಧಾನಿಯವರನ್ನ ಕೊಲ್ಲುವ ಹಂತಕ್ಕೆ ತಂದು ನಿಲ್ಲಿಸಿದೆಯಾ? ಅಥವಾ ಬಿಜೆಪಿ ಕಚೇರಿಗಳ ಮೇಲೆ ದಾಳಿ ಮಾಡುವ ಸಂಚಿ ಕಾರಣ ಆಗಿದೆಯಾ? ಇದೆಲ್ಲ ಚರ್ಚೆಗಳೀಗ ನಡೀತಾ ಇದೆ. ಇನ್ನೊಂದು, ಇಲ್ಲಿ ಕರ್ನಾಟಕದ ಪೊಲೀಸರನ್ನು ಕೂಡ ಮೆಚ್ಚಿಕೊಳ್ಳಲೇಬೇಕು. ಒಂದು ಹುಸಿ ಬಾಂಬ್ ಕರೆಯನ್ನು ಬೆನ್ನಟ್ಟಿ ಒಂದು ದೊಡ್ಡ ಅನಾಹುತವನ್ನೇ ತಪ್ಪಿಸಿದ್ದಾರೆ ಇವತ್ತು. ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.